ಪ್ರಿಯ ವೀಕ್ಷಕರೇ ನಮಸ್ಕಾರ. ಇದು SP ಆಫೀಸ್ ದಾವಣಗೆರೆ ರಸ್ತೆ. ಈ ಫ್ಲೇವರ್ ಪಕ್ಕದಲ್ಲಿ ನೀವು ಈ ಸರ್ವಿಸ್ ಸ್ಥಳದಲ್ಲಿ ಸಾಗಿದ್ರೆ ಸಿಗೋದೇ ಈ ಸ್ಥಳ. ಮುಂಚೆ ಈ ಭಾಗದಲ್ಲಿ ಈ ಫ್ಲೇವರ್ನ ಮೆಟ್ಟಲು ಉಪಯೋಗಿಸ್ಕೊಂಡು ಮೇಲೆತ್ತಿ ಕತ್ತಲಲ್ಲಿ ಕೆಲ ಮಂಗಳಮುಖಿಯರು ಗಂಡಸರನ್ನು ಕೆಳಗಡೆ ಕರೆದು ದುಡ್ಡು ವಸೂಲಿ ಮಾಡ್ತಾಯಿದ್ರು. ಈ ವಿಚಾರವನ್ನು ಆಗಿನ ಎಕ್ಸ್ಟೆನ್ಷನ್ ಪೊಲೀಸ್ ಸ್ಟೇಷನ್ ಧನಂಜಯ್ ಸರ್ ಅವರಿಗೆ ತಿಳಿಸಿದಾಗ ಈ ಕಳ್ಳ ಮಂಗಳಮುಖಿಯರನ್ನೆಲ್ಲ ಒಂದು ಹೆಡೆಮುರಿಗೆ ಕಟ್ಟಿ ತದಬಂದಿಗೆ ತಂದಿದ್ದರು. ಆದರೆ ಇತ್ತೀಚೆಗೆ ಇಲ್ಲಿ ನಿಷೇಧಿತ ಅಮಲುಪಡಿಸುವ ಈ ಸಿರಪ್ಪನ್ನು ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಈ ನಿಷೇಧಿತ ಔಷಧಿ ಸಿರಪ್ಪನ್ನು ಮಾರಾಟ ಮಾಡ್ತಾ ಇರ್ತಕ್ಕಂಥ ವಿಚಾರ ಮಾದಕ ದ್ರವ್ಯ ನಿಗ್ರಹ ಪಡೆಯ ಮುಖ್ಯಸ್ಥರಿಗೆ ಗೊತ್ತಾಗಿದೆ. ಇದು ಶಂಕರ್ ಲೇಔಟ್ನ ಭಾಗ. ಈ ಭಾಗದಲ್ಲೂ ಕೂಡ ಮುಂಚೆ ಕತ್ಲಿತ್ತು. ಈ ಭಾಗದ ಕಾರ್ಪೊರೇಟರ್ ಆಶಾ ಉಮೇಶ್ ಅವರು ಹೇಳಿದಾಗ ಈ ಥರ ಒಂದು ಲೈಟ್ ಹಾಕಿಸಿ ಸರಿಪಡಿಸಿದ್ರು. ಆದರೆ ಇದನ್ನ ವಿರುದ್ಧವಾಗಿರ್ತಕ್ಕಂಥ ಆ ಕಡೆ ಅಂದರೆ SP ಆಫೀಸಿಂದ ನಾವು ಏನು ಸರ್ವಿಸ್ ತರಿಸಲು ಬರ್ತೀವಲ್ಲ ಆ ಪ್ರದೇಶ ತುಂಬ ಕತ್ಲಿದೆ. ಕೆಲ ತಿಂಗಳ ಹಿಂದೆ ನಿಷೇಧಿತ ಮಾದಕ ವಸ್ತುಗಳ ನಿರ್ಮೂಲನದ ಅಭಿಯಾನದ ಒಂದು ಫೋನಿನ್ ಕಾರ್ಯಕ್ರಮದಲ್ಲಿ ನಮ್ಮ ಪತ್ರಿಕಾ ತಂಡ ಇದೇ ಜಾಗದ ಬಗ್ಗೆ ಮಾಹಿತಿ ನೀಡಿತ್ತು. ಪೊಲೀಸ್ ವರಿಷ್ಠಾಧಿಕಾರಿ ಅವರ ಹತ್ತಿರ ಫೋನಿನಲ್ಲಿ ಮಾತನಾಡಿದ ಒಂದು ತುಣುಕನ್ನು ಕೇಳೋಣ ಬನ್ನಿ. ಥ್ಯಾಂಕ್ ಯು. ನಮ್ದು 7 ಡೇಸ್ ವಾಯ್ಸ್ ಪೇಪರ್ ಯೂಟ್ಯೂಬ್ ಚಾನಲ್ ಇದೆ. ಓಕೆ, ಗುಡ್. ನಾವು ಎಲ್ಲೆಲ್ಲಿ ರಸ್ತೆಯಲ್ಲಿ ಬಂದಿದ್ದಲ್ಲಿ ಕುಡಿತಾ ಇರ್ತಾರೆ ಇಂಥವನ್ನೆಲ್ಲ ವರದಿ ಮಾಡಿದ್ವಿ ಸುಮಾರು ಸರಿ. ಒಳ್ಳೇದು ಸಮಾಜಮುಖಿ ಕೆಲಸ ಮಾಡಿ. ಆಮೇಲೆ ನೀವು ಕೂಡ ಈ ಕಾನೂನು ಸುವ್ಯವಸ್ಥೆ ಕಾಪಾಡಲಿಕ್ಕೆ ಬಹಳ ಒಬ್ಬ ಹೆಣ್ಮಗಳಾಗಿ ಬಹಳ ಹೋರಾಟ ಮಾಡಿದ್ರೆ ಬಹಳ ಖುಷಿ ಆಗುತ್ತೆ. ನಾವು ಕಂಡ ಕೆಲವು ಪ್ರಮುಖ SP ಗಳಲ್ಲಿ ನೀವು ಕೂಡ ಒಬ್ರು. ಈಗ ಗಾಂಧಿ ಜಯಂತಿ ದಿವಸ ಮಾಂಸಾಹಾರ ನಿಷೇಧ ಮಾಡ್ತಾರೆ, ಮತ್ತೆ ಮದ್ಯ ನಿಷೇಧ ಮಾಡ್ತಾರೆ. ಈ ಮಾದಕ ದ್ರವ್ಯ ಇದನ್ನ ಹೇಗೆ ತಡೆಯಕ್ಕೆ ಸಾಧ್ಯ ನಿಷೇಧ ಅಂತ ನನಗೂ ಗೊತ್ತಾಗ್ಲಿಲ್ಲ. ನಿಷೇಧ ಅಂತ ಮಾಡೋದಲ್ಲ, ಅದು ನಿಷೇಧನೆ ಇದೆ. ಕಾನೂನು ಪ್ರಕಾರವಾಗಿ ತಗೊಳ್ಳುವಂತದ್ದು ಅಥವಾ ಮಾರಾಟ, ಪ್ರೊಡಕ್ಷನ್, ಸಪ್ಲೈ, ಡಿಸ್ಟ್ರಿಬ್ಯೂಷನ್ ಎಲ್ಲ ಕೂಡ ತಪ್ಪಿದೆ. ಅದಕ್ಕೋಸ್ಕರನೇ ಏನಕ್ಕೆ ಈ ಕಾರ್ಯಕ್ರಮ ಮಾಡಿದೀವಿ ಅಂದ್ರೆ, ನಾವು ನಮ್ಮ ಪರಿಮಿತಿಯಲ್ಲಿ ನಮಗೆ ಎಷ್ಟು ಮಾಹಿತಿ ಬರ್ತದೆ ಅದು ಕೇಸಸ್ನೆಲ್ಲ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ನೀವು ಸಹಕಾರ ಕೊಟ್ರೆ, ನಿಮ್ಮಲ್ಲಿ ಇರುವಂತಹ ಮಾಹಿತಿಯನ್ನ ನಮ್ಮೊಂದಿಗೆ ಹಂಚ್ಕೊಂಡ್ರೆ ನಾವು ಇನ್ನೂ ಹೆಚ್ಚು ಚೆನ್ನಾಗಿ ಇದ್ರ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳಿ ಈ ಕಾರ್ಯಕ್ರಮ ಮಾಡಿದೀವಿ. ಸ್ವಲ್ಪ ದೇವರಾಜ್ ಬಡಾವಣೆ ಇದೆಯಲ್ಲ ಮೇಡಮ್, A ಬ್ಲಾಕ್, ಅಲ್ಲಿ ಫ್ಲೇವರ್ ಕೆಳಗಡೆ ಸ್ವಲ್ಪ ಈ ಚಟುವಟಿಕೆಗಳು ನಡೀತಾ ಇರುತ್ತೆ. ದೇವರಾಜ್ ಬಡಾವಣೆ ಫ್ಲೇವರ್ ಕೆಳಗಡೆ ರೈಲ್ವೆ ಹತ್ರ ಮುಂಚೆ ನಡೀತಿತ್ತು, ಸ್ವಲ್ಪ ಕಂಟ್ರೋಲ್ ಆಗಿದೆ. ಇನ್ನೊಂದು ಸ್ವಲ್ಪ ಶಂಕರ್ ವಿಹಾರ್ ಬಡಾವಣೆ, ಆಸ್ಪೈರ್ ಸ್ಕೂಲ್ ಹಿಂಭಾಗ, ಅವಾಗ ಅವ್ರ ಶಾಲೆಯವರು ಹೇಳಿದ್ರು ನಮಗೆ ಮಾಡಿಸ್ತೀನಿ, ಅದು ಸ್ವಲ್ಪ ಅಲ್ಲಿ ರಾತ್ರಿ ವಾಶ್ ಮಾಡಿದ್ರೆ ಮಾಡಿಸ್ತೀನಿ. ಓಕೆ, ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಈಗ ಇದೇ ಜಾಗದಲ್ಲಿ ಈ ಅಮಲುಪಡಿಸುವ ಔಷಧಿ ಸಿರಪ್ ಮಾರಾಟ ಮಾಡುತ್ತಿದ್ದ ಈ ತಂಡವನ್ನು ಮಾದಕ ದ್ರವ್ಯ ನಿಗ್ರಹ ಪಡೆ ಮುಖ್ಯಸ್ಥರು ಬಂಧಿಸಿದ್ದಾರೆ. ಅವರ ತಂಡಕ್ಕೆ ನಮ್ಮ ಪತ್ರಿಕಾ ತಂಡದಿಂದ ಅಭಿನಂದನೆಗಳು. ಯಾವುದೇ ಪರವಾನಗಿ ಇಲ್ಲದೆ ಕಾನೂನು ಬಾಹಿರವಾಗಿ ಮಾರುತ್ತಿದ್ದ ಲಕ್ಷಾಂತರ ರೂಪಾಯಿ ಮೂಲದ ಮಾದಕ ದ್ರವ್ಯಗಳನ್ನು ಬಸವನಗರ ಠಾಣೆಯ ಪೊಲೀಸರು ಸೀಸ್ ಮಾಡಿ ಈ ಖದೀಮರನ್ನು ಬಂಧಿಸಿದ್ದಾರೆ. ಈ ಖದೀಮರು ಮೆಹಬೂಬ್ ಪಾಷಾ, ಮೊಹಮ್ಮದ್ ಸೈಯದ್, ಅಬ್ದುಲ್ ಗಫಾರ್, ಸೈಯದ್ ಬಾಬು ಹಾಗೂ ದಾವಣಗೆರೆ A ಬ್ಲಾಕ್ನ ನಿವಾಸಿ ಶಾರಿಕ್ ಅಹಮದ್ ಎಂದು ಗುರುತಿಸಲಾಗಿದೆ.